ನೋಡಿ 4 ಜನ ಅಧಿಕಾರಿಗಳೊಂದಿಗೆ ಹಾಸನದ ಹೊಳೆನರಸೀಪುರದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ಚೆನ್ನಾಂಬಿಕಾ ಮನೆಗೆ ಮಹಜರು ಮಾಡೋದಕ್ಕೆ ಅಧಿಕಾರಿಗಳು ಬಂದಿದ್ರು. ಈಗ ಮಹಜರು ಅಂತ್ಯ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಸ್ಥಳ ಮಹಜರು ಅಂತ್ಯವಾಗಿದೆ. ಹೊಳೆನರಸೀಪುರ ಮನೆಯಲ್ಲಿ ನಡೆದಂಥ ಮಹಜರು ಇದು. ಮಹಜರು ಮುಗಿಸಿ ಬೆಂಗಳೂರಿನಿಂದ ಪಯಣ ಬೆಳೆಸಿದ್ದಾರೆ ಅಧಿಕಾರಿಗಳು. ಬೆಂಗಳೂರು ಕಡೆ SIT ಅಧಿಕಾರಿಗಳು ತೆರಳಿದ್ದಾರೆ. ಮಾಧ್ಯಮಗಳ ಜೊತೆ ಮಾತನಾಡಲು ಕೇಳಿದ್ರ ಪ್ರಜ್ವಲ್ ಅಂತ ಹೇಳಿ. ಪ್ರಜ್ವಲ್ ಅನುಮತಿ ನೀಡಲಿಲ್ವಾ ಅಧಿಕಾರಿಗಳು ಪ್ರಜ್ವಲ್ಗೆ? ಇದೇ ಕಾರಣಕ್ಕೆ ಮನೆ ಗೇಟ್ ಹೊರಗೆ ನಿರ್ಬಂಧವನ್ನು ಹೇರಲಾಯ್ತು. ಏನಾದ್ರು ಮಾತನಾಡಬೇಕು ಅಂತ ಅನ್ಸಿದ್ಯಾ ಶ್ರೀಲಕ್ಷ್ಮಿ ಅವರವರಿಗೆ? ಪ್ರಜ್ವಲ್ ರೇವಣ್ಣ ಅವರಿಗೆ ಮಾತನಾಡಬೇಕು ಅಂತ ಅನ್ಸಿದೆ ಅಂತ ಕಾಣುತ್ತೆ. ಅಧಿಕಾರಿಗಳೊಂದಿಗೆ ಅನುಮತಿ ಕೇಳಿದಾರಂತೆ, ಅದಕ್ಕೋಸ್ಕರ ಬ್ಯಾರಿಗೇಡ್ ಹಾಕುದ್ರ ಅನ್ನುವಂತ ಪ್ರಶ್ನೆ ಈಗ ನಿಮ್ಗೇನ್ ಅನ್ಸುತ್ತೆ? ಬಹುಶಃ ಈ ಹಿಂದೆ ಹೇಳಿದಾಗ ಇದು ನನ್ನ ವಿರುದ್ಧದ ಷಡ್ಯಂತ್ರ ಅಂತ ಹೇಳ್ಬೋದು, ಏನೋ ಗೊತ್ತಿಲ್ಲ. ಒಟ್ಟಾರೆ SIT ಇದನ್ನ ಬಹಳ ಸ್ಟ್ರಿಕ್ಟ್ ಆಗಿ ಹ್ಯಾಂಡಲ್ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ದಿವಿತ್ ಅವ್ರು ಹ್ಯಾಂಡಲ್ ಮಾಡ್ತಾ ಇರೋ ರೀತಿ ನೋಡಿದ್ರೆ ಹೆಚ್ಚು 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 ಸ್ಥಳ ಮಹಜರುಗಳು, ಸಾಕ್ಷ್ಯ ಸಂಗ್ರಹ ಎಲ್ಲ ಆಗ್ತಾ ಇರೋ ರೀತಿ ನೋಡಿದ್ರೆ, ನಾವು ಕಳೆದ ಬುಲೆಟಿನಲ್ಲಿ ಡಿಸ್ಕಸ್ ಮಾಡಿದಾಗೆ ದಿವಿತ್, ಈ ಕೇಸ್ ಬಹಳ ಸುಲಭಕ್ಕಂತೂ ಏನು ಆಗುವಂಥ ಚಾನ್ಸಸ್ ಇಲ್ಲ. ಯಾಕಂದರೆ ಆಗಲೇ ನಮ್ಮ ಖುಷ್ವಂತ್ ಮಾಹಿತಿ ಕೊಡ್ತಾ ಇದ್ರು, 3ನೇ ಪ್ರಕರಣದಲ್ಲೂ ಕೂಡ ಈಗ ಬಹುಶಃ ಸ್ಥಳ ಮಹಜರಿಗೆ ಕರ್ಕೊಂಡ್ಬಂದಿದ್ದಾರೆ. ಹಿಂದೆ 2 ಪ್ರಕರಣಗಳಲ್ಲೂ ಕೂಡ ಇದೇ ಸ್ಥಳದಲ್ಲಿ ಆ ಘಟನೆ ನಡೆದಿತ್ತು ಅಂತ ಅಲ್ಲಿ ಕರ್ಕೊಂಡ್ಬಂದಿದ್ರು ಅಂತ. ಮೋಸ್ಟ್ ಪ್ರಾಬಬ್ಲಿ ಇದು 3ನೇ ಪ್ರಕರಣದ ಸ್ಥಳ ಮಹಜರಿಗೆ ಕರ್ಕೊಂಡು ಬಂದ್ರ ಅಂತ. ಇನ್ನೇನಾದರೂ ಹೊಸದಾಗಿ ಏನಾದರೂ ಮತ್ತೆ ಕಂಪ್ಲೇಂಟ್ಗಳು ರಿಜಿಸ್ಟರ್ ಆದರೆ ಬಹುಶಃ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಕಷ್ಟ ತಪ್ಪಿದೆ. ಕುಟುಂಬಕ್ಕೆ ಸಂಕಷ್ಟ ತಂದಿರೋದ್ರಿಂದ ಎಲ್ಲೋ ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಅವರಿಗೆ ಇವಾಗ ಅನಿಸ್ತಾ ಇದೆ ಅಂತ ಕಾಣುತ್ತೆ. ಸ್ವಲ್ಪ ನಾನು ಮಾತನಾಡಬೇಕು, ಇದ್ರ ಬಗ್ಗೆ ರಿಯಾಕ್ಷನ್ ಕೊಡಬೇಕು ಅಂತ ಏನಾದರೂ ಅನಿಸ್ತಾ ಅಧಿಕಾರಿಗಳೊಂದಿಗೆ ಅವ್ರು ಏನಾದ್ರು ಪ್ರಶ್ನೆ ಮಾಡಿದ್ರ ನಾನು ಮಾತನಾಡ್ತೀನಿ ಅಂತ ಹೇಳಿ? ಅಧಿಕಾರಿಗಳು ಅನುಮತಿ ಕೊಟ್ಟಿಲ್ವಾ? ಅದಕ್ಕಾಗಿಯೇ ಸ್ವಲ್ಪ 100 ಮೀಟ್ರು ಮುಂದಕ್ಕೆ ಬ್ಯಾರಿಗೇಡನ್ನು ಹಾಕಿದ್ರ? ಏನಾಗಿದೆ ಹಾಗಾದ್ರಲ್ಲಿ? ಯಾಕೆ ಬಿಡ್ಲಿಲ್ಲ? ಇಷ್ಟೊಂದು ಸ್ಟ್ರಿಕ್ಟ್ ಯಾಕಿತ್ತು ಇಲ್ಲಿವರೆಗೂ ಇಲ್ಲದೆ ಇರೋದು? ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕೊಲೀಗ್ ರಂಜಿತ್, ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಂಜಿತ್, ಯಾಕೆ ಅಂತ ಹೇಳಿ ಈಗ ಬ್ಯಾರಿಗೇಡನ್ನು ಅಷ್ಟು ಮುಂದಕ್ಕೆ ಹಾಕಿದ್ರು? ನಿಜಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಏನಾದರೂ ಮಾಧ್ಯಮದವ್ರ ಜೊತೆ ರಿಯಾಕ್ಷನ್ ಕೊಡೋದಕ್ಕೆ ಮುಂದಾದ್ರ? ಅಧಿಕಾರಿಗಳು ಬಿಡ್ಲಿಲ್ವಾ? ಏನು ಕೊಡ್ತೀರಿ ಮಾಹಿತಿ? ಅಶ್ವದಿವಿತ್, ಇವತ್ತು ಹೊಳೆನರಸೀಪುರದ ಚೆನ್ನಾಂಬಿಕೆ ನಿವಾಸಕ್ಕೆ, ರೇವಣ್ಣನವರ ನಿವಾಸಕ್ಕೆ ಪ್ರಜ್ವಲ್ ರೇವಣ್ಣ ಅವರನ್ನ ಸ್ಥಳ ಮಹಜರಿಗೆ ಕರ್ಕೊಂಡು ಬಂದಿದ್ರು. ಸಹಜವಾಗಿ ನಾವು ಮಾಧ್ಯಮದವರು ವರದಿಯನ್ನು ಮಾಡುವಾಗ ಚೆನ್ನಾಂಬಿಕೆ ನಿವಾಸ, ರೇವಣ್ಣನವರ ನಿವಾಸದ ಗೇಟ್ವರೆಗೂ ಕೂಡ ಮಾಧ್ಯಮದವರು ಹೋಗಿ ಅಲ್ಲಿ ವರದಿಯನ್ನು ಮಾಡ್ತಾ ಇದ್ವಿ. ಆ ಗೇಟ್ನ ಹೊರಗಡೆ ನಿಂತ್ಕೊಂಡ್ರೆ ಒಳಗಡೆ ಮೂಮೆಂಟ್ ಎಲ್ಲ ಗೊತ್ತಾಗತ್ತೆ, ಬರುವಂಥ ಮೂಮೆಂಟ್ ಗೊತ್ತಾಗತ್ತೆ, ಹೋಗುವಂಥ ಮೂಮೆಂಟ್ ಎಲ್ಲವೂ ಕೂಡ ಗೊತ್ತಾಗತ್ತೆ. ಆದರೆ ಇವತ್ತು SITಯ ASP ತಮ್ಮಯ್ಯ ಭಾಳ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಟ್ ಮಾಡಿದ್ರು ಅಂತ ಅನ್ಸುತ್ತೆ DYSP ಅಶೋಕ್ ಅವರಿಗೆ. ಆ ಕಾರಣದಿಂದ ಮಾಧ್ಯಮದವರನ್ನ ಆ ಗೇಟ್ನಿಂದ 100 ಮೀಟರ್ ದೂರ ಇಟ್ಟು ಇವರು ಎಲ್ಲರನ್ನು ಕೂಡ ಹೊರಗಡೆ ಕಳಿಸ್ತಾ ಇದ್ರು. ಹಂಗಂಥೇಳಿ ಪ್ರತಿ ಬಾರಿಯೂ ಕೂಡ 3ನೇ ಬಾರಿ ಇಲ್ಲಿಗೇನು ಕರ್ಕೊಂಡು ಬಂದಿದ್ದಾರೆ ಸ್ಥಳ ಮಹಜರಿಗೆ. ಪ್ರತಿ ಬಾರಿ ಬಂದಾಗಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಬೆಂಬಲಿಗರು ಮತ್ತು JDSನ ಕಾರ್ಯಕರ್ತರು ಸಹಜವಾಗಿ ಮನೆ ಹತ್ರ ಸೇರ್ತಾ ಇದ್ರು. ಇವತ್ತು ಆ ರೀತಿಯ ವಾತಾವರಣ ಏನೂ ಕೂಡ ಕಂಡು ಬಂದಿರಲಿಲ್ಲ. ಆದರೂ ಕೂಡ ಮಾಧ್ಯಮದವರನ್ನ ಹೊರಗಿಟ್ಟು ಕದ್ದು ಮುಚ್ಚಿ ಮಾಡುವಂಥದ್ದೇನಿತ್ತು ಅನ್ನೋದು ಈಗಿರುವಂಥ ಭಾಳ ದೊಡ್ಡ ಪ್ರಶ್ನೆ. ಇನ್ನೂ ಕೂಡ ಮುಂದುವರೆದು ನಾವು ನೋಡ್ತಾ ಹೋದಂಗೆ ನಮಗೆ ಅಲ್ಲಿ ಒಳಗೇನಾಗಿದೆ ಅನ್ನುವ ಇನ್ಸೈಡ್ ಮಾಹಿತಿ ಸಿಕ್ಕಿದಂಗೆ ಪ್ರಜ್ವಲ್ ರೇವಣ್ಣ ಮಾಧ್ಯಮದವರ ಮುಂದೆ ಮಾತಾಡಬೇಕು ಅಂಥೇಳಿ SIT ಅಧಿಕಾರಿಗಳ ಮುಂದೆ ಹೇಳಿದ್ರಂತೆ, ಮಾಧ್ಯಮದ ಮುಂದೆ ಮಾತಾಡೋದಕ್ಕೆ ನನಗೆ ಅವಕಾಶ ಕೊಡಿ ಅಂತ ಹೇಳಿ. ಆದರೆ ಅದಕ್ಕೆ ಅವಕಾಶ ಮಾಡಿಕೊಡದ ASP ತಮ್ಮಯ್ಯ ಭಾಳ ಕ್ಲಿಯರ್ ಆಗಿ ತನಿಖಾ ಹಂತದಲ್ಲಿರುವಂಥ ಈ ಸಮಯದಲ್ಲಿ ಮಾಧ್ಯಮದ ಮುಂದೆ ಏನಾದರೂ ಪ್ರಜ್ವಲ್ ರೇವಣ್ಣ ಮಾತಾಡೋದಾದರೆ ಅದು ಬೇರೆ ರೀತಿಯ ಸಂದೇಶ ಹೋಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಮಾಧ್ಯಮದವ್ರನ್ನ ತಡೆಯುವಂಥ ಪ್ರಯತ್ನ ಮಾಡ್ತಾರೆ. ನೋಡಿ, ನಮ್ಮ ಸೀನಿಯರ್ ರಿಪೋರ್ಟರ್ ಹಾಸನದ ಪ್ರತಿನಿಧಿ ನಮ್ಮ ಖುಷ್ವಂತ್ ಅವರು ವರದಿ ಮಾಡ್ತಾ ಇದ್ರು. ಆಗ DYSP ಅಶೋಕ್ ಅವರು ಬಂದು ಅವರನ್ನು ತೊಳ್ಳೋ ಕೆಲಸ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ನೀವು ವರದಿ ಮಾಡಬೇಡಿ ಅಂತ ಹೇಳಿ. ಪ್ರತಿ ಬಾರಿಯೂ ಕೂಡ ಯಾವುದೇ ಸಮಯದಲ್ಲೂ ಕೂಡ ಅದೇ ಸ್ಥಳದಲ್ಲಿ ನಿಂತು ವರದಿಯನ್ನು ಮಾಡಿದಂಥ ನಮ್ಮ ರಿಪೋರ್ಟರ್ ಮತ್ತು ನಮ್ಮ ಪ್ರತಿನಿಧಿಗಳೇನಿದ್ದಾರೆ, ಇವತ್ತು ಮಾತ್ರ ಒಂದು ರೀತಿಯಲ್ಲಿ ವಿಶೇಷವಾಗಿ ವರ್ತಿಸಿದ್ದು ಅಥವಾ ವಿಚಿತ್ರವಾಗಿ ಪೊಲೀಸರ ವರ್ತನೆ ಕಂಡು ಬಂದಿದ್ದು ಒಂದು ರೀತಿ ಇರುಸು ಮುರುಸು ತರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಶ್ವದಿವಿತ್, ಓಕೆ, ಥ್ಯಾಂಕ್ ಯು ರಂಜಿತ್ ನಿಮ್ಮೆಲ್ಲ ಮಾಹಿತಿಗಾಗಿ.